ಬಿಡಿ ಐ ಆಮ್ ಯುವರ್ ರಾಘವೇಂದ್ರ ಬೈಲು SLC ಪಾಸಿಂಗ್ ಪ್ಯಾಕೇಜಿನ ಅನೇಕ ವಿಡಿಯೋಗಳನ್ನು ಇಲ್ಲಿವರೆಗೂ ನೀವು ನೋಡ್ತಾ ಬಂದಿದ್ದೀರಾ. ಆ ಎಲ್ಲ ವಿಡಿಯೋಗಳ ಒಂದು PDF ರೂಪ ಅದನ್ನು ನಿಮಗೆ ವಿಡಿಯೋ ಮಾಡಿ ನಿಮ್ಮ ಎದುರುಗಡೆ ಹಾಜರಾಗಿದ್ದೀನಿ. ಕೇವಲ 11 ಪೇಜು. ಈ 11 ಪೇಜನ್ನು ಓದ್ಕೊಂಡ್ರೆ ಖಂಡಿತವಾಗಿಯೂ 40ರಿಂದ 50 ಮಾರ್ಕ್ಸನ್ನು ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕಳೆದ ವರ್ಷ ಕೂಡ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ನನ್ನ 12 ಪೇಜಿನ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ 56 ಮಾರ್ಕ್ಸ್ ಬಂದಿದ್ದನ್ನು ನೀವೆಲ್ಲರೂ ನೋಡಿದ್ದೀರಾ. ಸೊ ಈ ಸರಿ ಕೂಡ ಆ ಒಂದು ಭರವಸೆನೇ ಇಟ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನ್ಕರೇಜ್ ಮಾಡ್ತೀರಾ ಅನ್ನುವಂಥ ಗ್ಯಾರಂಟಿ ಅಂತೂ ಇದೆ. ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದ PDF ಅನ್ನು ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ನೋಡಿ ಒಂದು ಸರಿ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ. ನೋಡಿ, ನಾವು ಒಂದೊಂದೇ ಲೆಸನನ್ನು ನೋಡ್ತಾ ಹೋಗೋಣ ಅಲ್ವಾ. ಸೊ ಮೊದಲನೇ ಲೆಸನ್ ಎ ಹೀರೋ ಲೆಸನಿನ ಈ ಸರಿ 2 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಟೋಟಲ್ ಆ ಲೆಸನಿನ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅವರು ಕ್ವಶನ್ ಹೇಗೆ ಕೇಳಿದ್ರು ಕೂಡ ಈಸಿಯಾಗಿ ಬರೆಯೋ ರೀತಿಯ ಕೆಲವೊಂದು ಪಾಯಿಂಟ್ಸ್ ರೀತಿ ಮಾಡಿದ್ದೀನಿ. ನೋಡಿ, ಮೊದಲನೇದು ನ್ಯೂಸ್ ಪೇಪರ್ ರಿಪೋರ್ಟ್. ಎ ಹೀರೋ ಲೆಸನಿನ ನ್ಯೂಸ್ ಪೇಪರ್ ರಿಪೋರ್ಟ್ ಅಂತೇಳಿ ನಾವಿಲ್ಲಿ ನೋಡ್ಬೋದು. ಏನದು ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ ನಮಗೆಲ್ರಿಗೂ ಗೊತ್ತು. ಏನದು ನ್ಯೂಸ್ ಪೇಪರ್ ರಿಪೋರ್ಟ್ ಅಂದರೆ ಎ ವಿಲೇಜ್ ಬಾಯ್ ಫಾಟ್ ವಿತ್ ದ ಟೈಗರ್. ಆ ಮಗುಗೆ ನಮಗೆ ಪಾಸ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಗು ಅಟ್ಲೀಸ್ಟ್ 1 ಮಾರ್ಕ್, 2 ಮಾರ್ಕ್ಸ್ ಇರೋ ಜಾಗದಲ್ಲಿ ಅಟ್ಲೀಸ್ಟ್ 1 ಮಾರ್ಕ್ ಬರುವಂಥ ಸಿಂಪಲ್ ಆಗಿರೋ ಪಾಯಿಂಟನ್ನು ಮಾಡಿ ನ್ಯೂಸ್ ಪೇಪರ್ ರಿಪೋರ್ಟ್ ಅಂದ ತಕ್ಷಣವೇ ಎ ವಿಲೇಜ್ ಬಾಯ್ ಫಾಟ್ ವಿತ್ ದ ಟೈಗರ್ ಅಂತ ಮಗು ಬರೀಬೋದು. ಹೀಗೇ ಎಲ್ಲವನ್ನೂ ಪಾಯಿಂಟ್ ವೈಸ್ ಮಾಡ್ತಾ ಹೋಗಿದ್ದೀನಿ. ನೋಡಿ, ನೆಕ್ಸ್ಟು ಕ್ಲಾಸ್ಮೇಟ್ಸು, ಟೀಚರು, ಹೆಡ್ ಮಾಸ್ಟರ್. ಅಂದರೆ ಹೌ ಡಿಡ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ಹೆಡ್ ಮಾಸ್ಟರ್ ಹಾನರ್ ಸ್ವಾಮಿ ಅಂತಿದೆಯಲ್ಲ, ಅದಕ್ಕೆ ಆ ಮಗುಗೆ ಈ 3 ವರ್ಡ್ಸ್ ಬಂದರೆ ಸಾಕು. ಲುಕ್ಡ್ ವಿತ್ ರೆಸ್ಪೆಕ್ಟು, ಪ್ಯಾಟೆಡ್ ಇಸ್ ಬ್ಯಾಕು, ಟ್ರೂ ಸ್ಕೌಟು ಅನ್ನೋವಂಥ ವರ್ಡ್ಸನ್ನು ನೆನ್ಪಿಟ್ಕೊಂಡ್ರೆ ಕ್ಲಾಸ್ಮೇಟ್ಸು ಅದ್ರ ಮುಂದೆ, ಹೆಡ್ ಮಾಸ್ಟರ್ ಅದ್ರ ಮುಂದೆ, ಟೀಚರ್ಸ್ ಅದ್ರ ಮುಂದೆ ಹಾಗೆ ಬರ್ಕೊಂಡು ಹೋಗೋದು. ಹೀಗೇ ಒಂದೊಂದೇ ಕ್ವಶನ್ಗಳನ್ನು ತುಂಬ ಸಿಂಪಲ್ಲಾಗಿ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ. ನೆಕ್ಸ್ಟು 3ನೇದು ಕಂಗ್ರ್ಯಾಚುಲೇಷನ್ಸ್ ಆನ್ ಸ್ವಾಮಿ. ಸ್ವಾಮಿಗೆ ಕಂಗ್ರ್ಯಾಚುಲೇಷನ್ ಯಾಕೆ ಮಾಡಲಾಯಿತು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಏನು ಆನ್ಸರು ನಮಗೆ ಗೊತ್ತು. ಸ್ವಾಮಿ ಕಾಟ್ ದ ಬರ್ಗ್ಲರ್ ಅಂತ. ಹಾಗೆ ನೆಕ್ಸ್ಟು ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್. ಸ್ವಾಮಿಯ ಫಾದರ್ ಪ್ರಕಾರ ಯಾವುದು ಡಿಸ್ಗ್ರೇಸ್ಫುಲ್ ಅಂತ ಇತ್ತಲ್ವ, ಅದಕ್ಕೆ ಸರಳವಾದಂಥ ಆನ್ಸರ್ ಇಲ್ಲಿದೆ ನಿಮಗೆ ನೋಡಿ. ಸ್ವಾಮಿ ಸ್ಲೆಫ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಲೈಕ್ ಅ ಬೇಬಿ ಅಲ್ವಾ. ಸೊ ಅದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಪ್ರೈಡ್ಫುಲ್ ಪ್ರಪೋಸಿಷನ್ ಟು ಸ್ವಾಮಿ. ಸ್ವಾಮಿಗೆ ಪ್ರೈಡ್ಫುಲ್ ಪ್ರಪೋಸಿಷನ್ ಯಾವುದಾಗಿತ್ತು ಅಂದರೆ ಅದಕ್ಕೆ ಆನ್ಸರ್ ಗೊತ್ತಿದೆ ನಿಮಗೆ. ನೋಡಿ, ಇಲ್ಲೇ ಇದೆ. ಹಿಸ್ ಫಾದರ್ ಟೋಲ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ಅನ್ನುವಂಥದ್ದೇ ಪ್ರೈಡ್ಫುಲ್ ಪ್ರಪೋಸಿಷನ್. ಇವೆಲ್ಲವೂ ತುಂಬ ಸಿಂಪಲ್ಲಾಗಿ 1 ಮಾರ್ಕರು ಅಟ್ಲೀಸ್ಟು ಸಿಗುವಂಥದ್ದು. ಅಥವಾ ಮಗುವಿಗೆ ಈ ಯಾವುದೂ ಕ್ವಶನ್ ಬಂದಿಲ್ಲ, ಯಾವುದೋ ಒಂದು ಕ್ವಶನ್ ಬಂದಿದೆ ಅಂದರೆ ಈ ಇಷ್ಟು ಪಾಯಿಂಟನ್ನು ಇಟ್ಕೊಂಡು ಬರೆದ್ರೂ ಕೂಡ ಅಟ್ಲೀಸ್ಟ್ 1 or 2 ಮಾರ್ಕ್ಸು ಸಿಗುವಂಥದ್ದು. ನೆಕ್ಸ್ಟ್ ಹಾಗೆಯೇ ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಈ ವರ್ಷ ನಾವು 3 ಮಾರ್ಕ್ಸಿನ ಲಾಂಗ್ ಆನ್ಸರನ್ನು ನೋಡ್ಬೋದು. ಸೊ ಅದಕ್ಕೆ ಯಾವುದೇ ಕ್ವಶನ್ ಕೇಳಿದ್ರೂ ಕೂಡ ಒಂದು 6 ಪಾಯಿಂಟ್ಸ್ ಆಗೋ ರೀತಿಯಲ್ಲಿ ನಾನು ರೆಡಿ ಮಾಡಿದ್ದೀನಿ. ನೋಡಿ, ಈ 6 ಪಾಯಿಂಟು ನಮಗೂ ಬರೆದ್ರೆ ಸಾಕಾಗುತ್ತೆ. 6 ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ. ಮಗುವಿಗೆ ಸುಲಭವಾಗಿ 3 ಮಾರ್ಕ್ಸು, ಕೊನೆಯ ಪಕ್ಷ 2 ಮಾರ್ಕ್ಸ್ ಅಂತೂ ಗ್ಯಾರಂಟಿ. ಯಾವುದೇ ಕ್ವಶನ್ ಕೇಳಿದ್ರು ಈ ಪಾಯಿಂಟ್ಸನ್ನು ಬರೆದ್ರೆ ಮಗುಗೊಂದು 2 ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟು ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋ. ನೋಡಿ, ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮೀಡಿಯೋದಲ್ಲಿ ಎಕ್ಸ್ಟ್ರಾಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು 4 ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದೀನಿ. ಸ್ಟೇಟ್ ಲೆವೆಲ್ ಎಕ್ಸಾಮಲ್ಲೂ ಕೂಡ ನಾನು ಅದಕ್ಕಿಂತ ಮೊದಲನೇ ವೀಡಿಯೋ ಮಾಡಿದ್ದೆ. ಸ್ಟೇಟ್ ಲೆವೆಲಲ್ಲೂ ಸುಮಾರು 50ಕ್ಕಿಂತ ಹೆಚ್ಚಿನ ಮಾರ್ಕ್ಸು ಬಂದಿತ್ತು ಕೂಡ. ಸೊ ಅದರಲ್ಲಿ ಈ ಲೆಸನಿನ ಇಲ್ಲಿ ನೋಡಿ 4 ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದೀನಿ. ಇದರಲ್ಲೇ ಒಂದು ಎಕ್ಸ್ಟ್ರಾಕ್ಟ್ ಬಂದಿತ್ತು, ಗೊತ್ತಿದೆ ಅಲ್ವಾ. ನೋಡಿ, ದೀಸ್ ಅಮೆರಿಕನ್ಸ್ ಆರ್ ಬೀನ್ ಏಜೆಂಟೆ ಅನ್ನುವಂಥದ್ದು ಬಂದಿರುತ್ತೆ ಅನಿಸುತ್ತೆ. ಸೊ ಆ ಥರನೇ ನೋಡಿ, 4 ವಿ ಹ್ಯಾವ್ ಮೇಡ್ ಎ ಡಿಸ್ಕವರಿ, ದೀಸ್ ಅಮೆರಿಕನ್ಸ್ ಆರ್ ಬೀನ್ ಏಜೆಂಟೆ, ದ ಟ್ರೀಸ್ ಇನ್ ದಟ್ ಆರ್ಚರ್ಡ್ ಆರ್ ನಾಟ್ ಮೈನ್, ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಈ ಥರದವು ತುಂಬ ಸಿಂಪಲ್ ಆಗಿರೋ ಎಕ್ಸ್ಟ್ರಾಕ್ಟಿಗೆ ಅಷ್ಟೇ ಸಿಂಪಲ್ ಆಗಿರೋ ಒಂದು ಆನ್ಸರ್ಗಳಿದೆ. ಸೊ ವಿಡಿಯೋ ಕೂಡ ಆಲ್ರೆಡಿ ನೀವು ನೋಡಿರ್ತೀರ. ಮುಂದಿನ ಲೆಸನ್ಗೆ ಹೋಗೋದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರಲ್ಲಿ ನಾವು 2 ಮಾರ್ಕ್ಸಿನ ಕ್ವಶನ್ಸನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 5 ಕ್ವಶನ್ಸ್ಗಳನ್ನು ನಾನಿಲ್ಲಿ ಹಾಕಿದ್ದೀನಿ. ಸೊ ಅದರಲ್ಲಿ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಆರ್ ವಾಸ್ ಎ ಒರೇಷಿಯಸ್ ರೀಡರ್ ಅನ್ನುವಂಥ ಪ್ರಶ್ನೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ತುಂಬ ವರ್ಷ ಈ ಕ್ವಶನನ್ನು ಕೇಳಿದ್ದಾರೆ. ಅದೇ ಕ್ವಶನನ್ನೇ ಮತ್ತೆ ನಾನು ಹಾಕಿದ್ದೀನಿ. ಹಾಗೆ ಅಂಬೇಡ್ಕರ್ಸ್ ಅಬ್ಸರ್ವೇಷನ್ ಆನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು, ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ನು. ನೆಕ್ಸ್ಟು ನೋಡೋದಾದರೆ 3ನೇದು ತುಂಬ ಇಂಪಾರ್ಟೆಂಟ್. ನೋಡಿ, ಎಷ್ಟು ಸರಿ ಇದನ್ನು ಕೂಡ ಕೇಳಿದ್ದಾರೆ.
ನೆಹರು ಚೋಸ್ ಅಂಬೇಡ್ಕರ್ ಆ್ಯಸ್ ಎ ಲಾ ಮಿನಿಸ್ಟರ್, ಯಾಕೆ ಅನ್ನುವಂಥದ್ದು ವೈ ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲಿ. ಸೊ ತುಂಬ ಸಿಂಪಲಾಗಿ ಒಂದು 2 ಪಾಯಿಂಟನ್ನು ಮಕ್ಕಳು ಬರೆದ್ರೂ ಕೂಡ 2 ಮಾರ್ಕ್ಸ್ ಸಿಗುತ್ತೆ. ಹಾಗೆಯೇ ಇನ್ನೊಂದಿದೆ, ಅಂಬೇಡ್ಕರ್ ಸ್ಟ್ರೆಸ್ಸಸ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ ಆ್ಯಂಡ್ ಪಬ್ಲಿಕ್ ಎಜುಕೇಷನ್, ಸಿವಿಲ್ ಡಿಸೊಬಿಡಿಯನ್ಸಿ, ನಾನ್ ಕೋಆಪರೇಷನ್, ಸತ್ಯಾಗ್ರಹ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅಂಬೇಡ್ಕರ್ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದಿದೆ. ನೆಕ್ಸ್ಟು ಒಪಿನಿಯನ್ಸ್ ಆಫ್ ಬುದ್ಧ ಆ್ಯಂಡ್ ಅವೈ ರಿಗಾರ್ಡಿಂಗ್ ದ ಕ್ಯಾಸ್ಟ್ ಡಿವಿಷನ್ಸು. ಈ 5 ಕ್ವಶನ್ಸ್ಗಳನ್ನು ಓದ್ಕೊಂಡ್ರೆ ಖಂಡಿತ ಇದರಲ್ಲಿ ಯಾವುದಾದ್ರು ಒಂದು ಕ್ವಶನನ್ನು ನಾವು ಆ್ಯನ್ಯುವಲ್ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ದ ಕನ್ಸರ್ಟ್. ಇಷ್ಟು ವರ್ಷ ನಾವು ಜಾಸ್ತಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ವಿ. ಈ ವರ್ಷ ದ ಕನ್ಸರ್ಟಿಂದ ಎಕ್ಸ್ಟ್ರಾಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನಮಗೆ ಪ್ರಿವಿಯಸ್ಸು ಎಕ್ಸಾಮು, ಯಾವುದು ಸ್ಟೇಟ್ ಲೆವೆಲ್ ಎಕ್ಸಾಮು ಮತ್ತು ಮಾಡೆಲ್ ಕ್ವಶನ್ ಪೇಪರ್ 2 ಮೂಲಕ ಗೊತ್ತಾಗಿದೆ. ಸೊ ಹಾಗಾಗಿ ಎಕ್ಸ್ಟ್ರಾಕ್ಟ್ಗಳು ನೋಡಿ, ಒಂದು 7 ಎಕ್ಸ್ಟ್ರಾಕ್ಟ್ಗಳನ್ನು, ಮೋಸ್ಟ್ ಇಂಪಾರ್ಟೆಂಟ್ 7 ಎಕ್ಸ್ಟ್ರಾಕ್ಟ್ಗಳನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಿ. ತುಂಬ ಸಿಂಪಲ್ ಆಗಿದ್ದಾವೆ ಈ ಎಕ್ಸ್ಟ್ರಾಕ್ಟ್ಗಳು. ಇವೇ 7 ಎಕ್ಸ್ಟ್ರಾಕ್ಟಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಸ್ಟೇಟ್ ಲೆವೆಲಲ್ಲಿ ಕೂಡ ಬಂದಿತ್ತು. ಸೊ ನಾನು ಆವಾಗ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಬಟ್ ನೋಡಿ ಒಂದು ಸರಿ ನೋಡಿ, ತುಂಬ ಸಿಂಪಲ್ಲಾಗಿ ಮಕ್ಕಳು ಈ 7 ಎಕ್ಸ್ಟ್ರಾಕ್ಟ್ ಓದ್ಕೊಂಡ್ರೆ ಖಂಡಿತವಾಗಿ ಒಂದಾದರೂ ಮಾರ್ಕ್ ಬಂದೇ ಬರುತ್ತೆ. ಅದು 3 ಮಾರ್ಕ್ಸ್ ಈಸಿಯಾಗಿ ಮಗು ತೊಗೋಬೋದು. ಆಮೇಲೆ ಇದರಲ್ಲಿ ಒಂದು ವೇಳೆ ವೈ ಕ್ವಶನ್ ಬಂದರೆ ಮಗುಗೊಂದು ಕಾಮನ್ನಾಗಿ ನಾವು ಹೇಳ್ಬೋದು, ಅಥವಾ ಮಕ್ಕಳು ನೋಡ್ತಾ ಇದ್ದರೆ ನೀವು ಅಬ್ಸರ್ವ್ ಮಾಡಿ, ವೈ ಅನ್ನೋ ಕ್ವಶನ್ ಏನಾದರೂ ಕನ್ಸರ್ಟಿಗೆ ಸಂಬಂಧಪಟ್ಟಾಗ ಬಂದರೆ ಅನಂತ್ ವಾಸ್ ಸ್ಟ್ರಕ್ ಬೈ ಕ್ಯಾನ್ಸರ್ ಅನ್ನೋದು ಒಂಥರ ಕಾಮನ್ ಆನ್ಸರ್ ಆಗಿಬಿಡುತ್ತೆ, ಯಾವುದೇ ಕ್ವಶನ್ ಬಂದರೂ ಕೂಡ, ಯಾವುದೇ ವೈ ಅನ್ನೋ ಕ್ವಶನ್ ಬಂದರೂ ಕೂಡ. ಸೊ ಅದು ನೋಡ್ಕೊಳ್ಳಿ. ಮುಂದೆ ಹೋಗೋಣಲ್ಲ. ಮುಂದೆ ನೆಕ್ಸ್ಟ್ ಲೆಸನ್ ದ ಡಿಸ್ಕವರಿ. ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟು ಲೆಸನ್ ಫಾರ್ ಎಕ್ಸ್ಟ್ರಾಕ್ಟ್ಸ್. ಸೊ ಎಕ್ಸ್ಟ್ರಾಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲೂ ಕೂಡ. ನೋಡಿ ಎಕ್ಸ್ಟ್ರಾಕ್ಟ್ ಏನಿದೆ, ಒಂದು 7 ಎಕ್ಸ್ಟ್ರಾಕ್ಟ್, ಇಲ್ಲೂ ಅಷ್ಟೇ ಪ್ರತಿ ಲೈನ್ ಕೂಡ ಎಕ್ಸ್ಟ್ರಾಕ್ಟ್ ಆಗ್ಬೋದು. ನಾನು ಒಂದು 7 ಎಕ್ಸ್ಟ್ರಾಕ್ಟ್ಗಳನ್ನು ಇದರಲ್ಲಿ ತೊಗೊಂಬಂದಿದ್ದೀನಿ. ಮುಖ್ಯವಾಗಿ 7 ಎಕ್ಸ್ಟ್ರಾಕ್ಟ್ಗಳು ಯಾವ್ಯಾವುದು ನೋಡಿ, ಇಲ್ಲಿದ್ದಾವಲ್ಲ ಈ 7 ಎಕ್ಸ್ಟ್ರಾಕ್ಟ್ಗಳು. ಮೊದಲನೇದು, ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್. ಸೆಕೆಂಡ್, ದೇ ಆರ್ ಲೈಕ್ ಬ್ಯಾಡ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ ಅನ್ನುವಂಥದ್ದು. ಅಥವಾ ಥರ್ಡ್ ಒನ್, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್ ಅನ್ನುವಂಥದ್ದು. ಫೋರ್ತು, ಮ್ಯೂಟಿನಿ ಈಸ್ ಅನ್ ಅಗ್ಲಿ ವರ್ಡ್ ಸರ್. ಫಿಫ್ತು, ದ ಸಂತ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ಹಿಸ್ ಕಾರ್ಕಾಸ್ ಅನ್ನುವಂಥದ್ದು. ಅಥವಾ ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಮೊನ್ನೆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ, ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಬಂದಂಥ ಪ್ರಶ್ನೆ ಇದು. ನೆಕ್ಸ್ಟು 7th ಒನ್ ಇದೆ, ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಇದು ಸ್ಟೇಟ್ ಲೆವೆಲಲ್ಲಿ ಬಂದಂಥ ಒಂದು ಪ್ರಶ್ನೆ. ಸೊ ಇವೆಲ್ಲವನ್ನು ನಾವು ಓದ್ಕೊಂಡಿದ್ದೆ ಆದರೆ ಖಂಡಿತ 3 ಮಾರ್ಕ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇದರಲ್ಲೂ ಒಂದು ನಿಮಗೆ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಈ ಡಿಸ್ಕವರಿ ಲೆಸನಲ್ಲಿ ವೈ ಅನ್ನೋ ಕ್ವಶನ್ ಬಂದರೆ ಮ್ಯಾಕ್ಸಿಮಮ್ ಟೈಮಲ್ಲಿ ಆನ್ಸರು ಸೀಮನ್ ವರ್ ಫೆಡ್ ಅಪ್ ವಿತ್ ದ ವಾಯೇಜ್ ಅನ್ನೋದು ಒಂದು ಕಾಮನ್ ಆನ್ಸರು, ಅದು ಮೈಂಡಲ್ಲಿರಲಿ. ನೆಕ್ಸ್ಟ್ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್. ಇಷ್ಟು ವರ್ಷ ಇದನ್ನು 3 ಮಾರ್ಕ್ಸ್ ಕ್ವಶನನ್ನು ಮ್ಯಾಕ್ಸಿಮಮ್ ನೋಡ್ತಾ ಇದ್ವಿ. ಈ ವರ್ಷ ಕಲರ್ಸ್ ಆಫ್ ಸೈಲೆನ್ಸಿಂದ 2 ಮಾರ್ಕ್ಸ್ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಒಂದು 4 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇಲ್ಲಿ ನಾನು ಈ ಸರಿ ತೊಗೊಂಬಂದಿದ್ದೀನಿ ನೋಡಿ. ಈಸಿಯಾಗಿದೆ. ಮೊದಲನೇದು, ವೈ ಡಿಡ್ ನಾಟ್ ಸತೀಶ್ ವಾಂಟ್ ಟು ಗೋ ಟು ಎ ನ್ಯೂ ಸ್ಕೂಲ್. ಸೊ ಗೊತ್ತಿದೆ ಯಾಕೆ ಅಂತ. ಸಿಂಪಲಾಗಿ 2 ಪಾಯಿಂಟ್ ಇದೆ, ಅದನ್ನು ಆನ್ಸರನ್ನು ನೋಡ್ಕೋದು ಮಕ್ಕಳು. ನೆಕ್ಸ್ಟು, ಹೌ ಡಿಡ್ ಸತೀಶ್ ಬ್ರದರ್ ಇಂದರ್ ಟ್ರೈ ಟು ಹೆಲ್ಪ್ ಹಿಮ್ ಅಂತ. ಇದು ಕೂಡ ಅಷ್ಟೇ ಸಿಂಪಲಾಗಿ ಒಂದು 2 ಪಾಯಿಂಟ್ ಇರುವಂತಹ ಕ್ವಶನ್ನು. ಆ 2 ಪಾಯಿಂಟನ್ನು ಕಲಿತ್ರೆ ಮಕ್ಕಳಿಗೆ ಆನ್ಸರ್ ಬರುತ್ತೆ. ನೆಕ್ಸ್ಟು ನೋಡಿ, ವಾಟ್ ಡಿಡ್ ಸತೀಶ್ ಸಿ ಎಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್ ಆ್ಯಂಡ್ ವೈ ಡಿಡ್ ಇಟ್ ಅಟ್ರ್ಯಾಕ್ಟ್ ಹಿಮ್ ಅಂತ ಬರುತ್ತಲ್ವ, ಅದು ಮುಂದೆ ನೋಡಿ, ವೈ ಡಿಡ್ ಇಟ್ ಅಟ್ರ್ಯಾಕ್ಟ್ ಹಿಮ್ ಅಂತ, ಅದಕ್ಕೊಂದು 2 ಪಾಯಿಂಟು, ತುಂಬ ಸಿಂಪಲ್ ಆಗಿರೋ 2 ಪಾಯಿಂಟ್ಸು. ನೆಕ್ಸ್ಟು, ಹೌ ಡಿಡ್ ಸತೀಶ್ ಗುಜ್ರಾಲ್ ಬಿಕಮ್ ಎ ಗ್ರೇಟ್ ಆರ್ಟಿಸ್ಟ್. ನೋಡಿ ಇದಕ್ಕೆ ತುಂಬ ಸಿಂಪಲಾಗಿ ಒಂದು 4 ಪಾಯಿಂಟ್ ಕೊಟ್ಟಿದ್ದೀನಿ. ಅದರಲ್ಲಿ ಅಟ್ಲೀಸ್ಟ್ ಒಂದು 2 ಪಾಯಿಂಟು 3 ಪಾಯಿಂಟ್ನಾದರೂ ಮಕ್ಕಳು ಕಲಿತು ಬರೆದ್ರೆ ಸಾಕಾಗುತ್ತೆ. ಆ್ಯಂಡ್ ಲೆಸನ್ ಸೆಕ್ಷನಿಂದ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದಟ್ ಈಸ್ ಯಾವುದು, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಸೊ ಈ ಲೆಸನ್ ಅಂದರೆ ನಮ್ಗೆ ಗೊತ್ತಿದೆ 2 ಮಾರ್ಕ್ಸ್ ಕ್ವಶನ್ಸು. ಸೊ 2 ಮಾರ್ಕ್ಸಿನ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, ಸುಮಾರು ಟೈಮ್ ರಿಪೀಟ್ ಆಗಿ ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ಮೊನ್ನೆ ಪ್ರಿಪ್ರೇಟರಿಯಲ್ಲೂ ಕೇಳಿರುವಂಥ ಕ್ವಶನ್ನೇ ನೋಡಿ ಕ್ಷಮಿಸಿ, ತುಂಬ ಸಿಂಪಲ್ ಆಗಿರೋ ಕೆಲವೊಂದು ಕ್ವಶನ್ಸು. ಫಸ್ಟ್ ಒನ್ನು, ಸಮ್ ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್ಸ್ ಅಂದರೆ ವೈ ಡು ಸಮ್ ಪೀಪಲ್ ವಾಂಟ್ ಟು ಬಿಕಮ್ ಸೈಂಟಿಸ್ಟ್ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ತುಂಬ ಸಿಂಪಲ್ ಆಗಿರೋ 3 ಪಾಯಿಂಟ್ಸ್ ಇದೆ.
ಆ ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಸೆಕೆಂಡು, ಕೆಲಿಸ್ ಬರೋಕ್ ಲರ್ನ್ ಎ ಜಿನೆವಾ ಸಮಿಟ್. ಈ ಜಿನೆವಾ ಸಮಿಟಲ್ಲಿ ಕೆಲಿಸ್ ಬರೋಕ್ ಏನು ಕಲ್ತರು ಅನ್ನೋದಕ್ಕೆ ಒಂದು 3 ಪಾಯಿಂಟನ್ನು ಸಿಂಪಲಾಗಿ ಹಾಕಿದ್ದೀನಿ. 3 ಪಾಯಿಂಟ್ ಕಲಿತ್ರೆ ಸಾಕಾಗುತ್ತೆ. ನೆಕ್ಸ್ಟು ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್. ಸೈಂಟಿಸ್ಟು ಯಾಕೆ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಅನ್ನುವಂಥ ಪ್ರಶ್ನೆಗೆ ಸರಳವಾದಂಥ ಉತ್ತರ, ಅದನ್ನು ನಾನಿಲ್ಲಿ ಒಂದು ಲೈನಲ್ಲಿ ಬರೆದಿದ್ದೀನಿ. ಇದು ಕೂಡ ವಿಡಿಯೋದಲ್ಲಿ ಇರೋದ್ರಿಂದ, ಎಲ್ಲ ವಿಡಿಯೋದಲ್ಲಿರೋದ್ರಿಂದ ನಾನು ಸ್ವಲ್ಪ ವೇಗವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಆರ್ ಸೂಪರ್ ಪವರ್ಸ್ ಆರ್ ಸೈಂಟಿಸ್ಟ್ ಮೆಟ್ ಇನ್ ಜಿನೆವಾ. ಆ ಮೂರಲ್ಲಿ ಯಾವ ವರ್ಡ್ ಬಂದರೂ ಕೂಡ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅವ್ರು ಬರಲಿ, ಸೂಪರ್ ಪವರ್ಸ್ ಅಂತ ಬರಲಿ ಅಥವಾ ಸೈಂಟಿಸ್ಟ್ ಬರಲಿ, ಯಾಕೆ ಜಿನೆವಾದಲ್ಲಿ ಮೀಟ್ ಆದರೂ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಸಿಂಪಲ್ ಆಗಿರುವಂಥ 2 ಪಾಯಿಂಟ್ಸನ್ನು ಆನ್ಸರ್ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು ನಾವು ಪೊಯೆಟ್ರಿ ಸೆಕ್ಷನ್ಗೆ ಹೋಗೋದಾದರೆ ನೋಡಿ, ಪೊಯೆಟ್ರಿ ಸೆಕ್ಷನಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಗೊತ್ತಿದೆ, ಎಲ್ಲ ಮಕ್ಕಳು ಕಲ್ತಿರ್ತೀರ. ಇದು ಕಲ್ತಿದ್ದೆ ಆದರೆ ಖಂಡಿತ 4 ಮಾರ್ಕ್ಸು. ಇಷ್ಟು ಪಾಯಿಂಟ್ಸನ್ನು ನೀವು ಕಲ್ತಿದ್ದರೆ ಸಾಕು. ಸೊ ವಿಡಿಯೋದಲ್ಲೂ ಕೂಡ, ನನ್ನ ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ಅತಿ ಹೆಚ್ಚಿನ ವ್ಯೂಸನ್ನು ಕಂಡಿರುವಂಥ ಒಂದು ವಿಡಿಯೋ ಇದು, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಖಂಡಿತವಾಗಿ ಯೂಸ್ ಆಗುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂದರೆ. ನೆಕ್ಸ್ಟು ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡು 3 ಮಾರ್ಕ್ಸಿಗೆ ಸರಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಂಥ ಒಂದು ಮೋಸ್ಟ್ ಇಂಪಾರ್ಟೆಂಟು ಪೊಯಮ್ಮು. ಸೊ ಪೊಯಮಿನ ಸಮ್ಮರಿ, ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಂದು 3 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ದ ಸಾಂಗ್ ಆಫ್ ಇಂಡಿಯಾ, ಇದು ಕೂಡ 3 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 4 ಮಾರ್ಕ್ಸಿಗೆ ಆಪ್ಷನ್ ಆಗು ಕೂಡ ಕೇಳುವಂಥದ್ದು. ಸೊ ಒಂದು ವೇಳೆ 3 ಮಾರ್ಕ್ಸಿಗೆ ಕೇಳಿದ್ರೆ ಬೇಕೇ ಬೇಕು. 4 ಮಾರ್ಕ್ಸಿಗೆ ಕೇಳಿದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಕಲ್ತಿದ್ರೆ ನೋ ಪ್ರಾಬ್ಲಮ್. ಒಂದು ವೇಳೆ ಅದು ಕಲಿಯೋಕ್ಕಾಗಿಲ್ಲ ಅಥವಾ 3 ಮಾರ್ಕ್ಸಿಗೆ ಕೇಳಿದ್ರೆ ಸಾಂಗ್ ಆಫ್ ಇಂಡಿಯಾ ಬೇಕಾಗುತ್ತೆ. ಅದನ್ನು ಒಂದು 6 ಪಾಯಿಂಟ್ಸಲ್ಲಿ ನಾನು ರೆಡಿ ಮಾಡಿದ್ದೀನಿ. ದೆನ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್, ಇದು ಕೂಡ ಹಾಗೆಯೇ ಒಂದು 4 ಮಾರ್ಕ್ಸಿಗೆ ಆಪ್ಷನ್ ಆಗಿ ಕೇಳ್ಬೋದು ಅಥವಾ ಇದನ್ನು ಕೂಡ 3 ಮಾರ್ಕ್ಸಿಂದಲ್ಲಿ ಕೇಳಿಬಿಡ್ಬೋದು. ಸೊ ಹಾಗಾಗಿ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕೂಡ ಒಂದು 8 ಪಾಯಿಂಟ್ಸು ಸಿಂಪಲ್ಲಾಗಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ಹೋಗೋಣಲ್ಲ. ನೆಕ್ಸ್ಟು ಮೆಮೊರೈಸೇಷನ್. ಮೆಮೊರೈಸೇಷನ್ನಿಗೆ ತುಂಬ ಸುಲಭವಾಗಿ 4 ಮಾರ್ಕ್ಸ್ ಬಂದೇ ಬರುತ್ತೆ. ಯಾಕೆಂದರೆ ಈ 2 ಪೊಯಮ್ಗಳು, ಕ್ವಾಲಿಟಿ ಆಫ್ ಮರ್ಸಿ ಮತ್ತು ದ ಬ್ಲೈಂಡ್ ಬಾಯ್, 2 ಪೊಯಮ್ಗಳನ್ನು ನಾವು ಮೆಮೊರೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದೇ ಪಕ್ಷ 2ರಲ್ಲಿ ಯಾವುದಾದ್ರೂ ಒಂದು ಪಕ್ಕಾ ನಾವು ಕಲ್ತಿದ್ದೀವಿ ಅಂತ ಹೇಳಿದ್ರೆ, ಆ ಒಂದು ಪೊಯಮ್ ಕಲ್ತರೂ ಕೂಡ 100% 4 ಮಾರ್ಕ್ಸ್ ಅದರಲ್ಲಿ ಸಿಗುತ್ತೆ. ಸೊ ಕ್ವಾಲಿಟಿ ಆಫ್ ಮರ್ಸಿ ಪ್ರಾಕ್ಟೀಸ್ ಮಾಡಿದ್ರೆ ದಟ್ಸ್ ಗುಡ್. ಅಲ್ಲಿ ಕಷ್ಟ ಆಗ್ತಾ ಇದೆ, ವರ್ಡ್ಸ್ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಬ್ಲೈಂಡ್ ಬಾಯ್ ಕಲ್ತರೂ ಸಾಕು. ನೋಡಿ, ಬ್ಲೈಂಡ್ ಬಾಯ್ ಕಲ್ತರೂ ಸಾಕಾಗುತ್ತೆ. ನೆಕ್ಸ್ಟು ಪೊಯೆಟ್ರಿ ಸೆಕ್ಷನಲ್ಲಿ ಜಾರ್ಜ್ ಪೊಯಮ್. ಇಷ್ಟು ವರ್ಷ ಲಾಂಗ್ ಆನ್ಸರಲ್ಲಿ ಇರ್ತಾ ಇದ್ದಂತಹ ಜಾರ್ಜ್ ಪೊಯಮ್ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಿಗೆ ಇರ್ತಾ ಇದ್ದಂಥ ಪೊಯಮ್ಗೆ ಈ ಸರಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹಾಗಿದ್ದರೂ ಕೂಡ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಇರಲಿ ಅನ್ನೋ ಕಾರಣಕ್ಕೆ ಒಂದು 6 ಪಾಯಿಂಟ್ಸನ್ನು ಇಟ್ಟಿದ್ದೀನಿ. ಯಾವುದೇ ಕ್ವಶನ್ ಕೇಳಿದ್ರು ಈ 6 ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಂಡು ಬರೆದ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟು, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇಷ್ಟು ವರ್ಷ ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಾಯಿತ್ತು. ಈ ವರ್ಷ ಇದನ್ನು ಎಕ್ಸ್ಟ್ರಾಕ್ಟನ್ನು ಕೇಳಲಾಗ್ತಾ ಇದೆ. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕೆಂದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಯಲ್ಲಿ ಇದನ್ನು ಎಕ್ಸ್ಟ್ರಾಕ್ಟೇ ಇದ್ದಿದ್ದರಿಂದ. ನೋಡಿ, ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಲ್ಲಿ ಒಂದು 4 ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಗಳಿದೆ. ಈ 4ನ್ನ ಅವರು ನೋಡಿಕೊಂಡ್ರೆ ಮಕ್ಕಳು ಖಂಡಿತವಾಗಿ ಯೂಸ್ ಆಗುತ್ತೆ. ನೋಡಿ, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಡೈಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್ ಅನ್ನುವಂಥದ್ದಾಗಿರ್ಬೋದು. ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂಥ 4 ABCD ಕ್ವಶನ್ಸ್ ಇದೆ. For with nobody to visit me and not a friend in hail, in solitary confinement as complete as any jail. ಸೊ ಇದಾಗಿರ್ಬೋದು. ಅಥವಾ ವಿತ್ ದ ಟೀ ಕಪ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ತುಂಬ ಸಿಂಪಲ್ ಆಗಿರುವಂಥದ್ದು ಇದು. ನೆಕ್ಸ್ಟು, ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಫೋರ್ಡ್ ಶೂಟಿಂಗ್ ಸ್ಟಾರ್, ಬಟ್ ಯು ನಿಡಂಟ್ ಥಿಂಕ್ ಗಿವ್ ಎ ಡ್ಯಾಮ್ ಫಾರ್ ಯು ಆರ್ ವಾಟ್ ಯು ಆರ್ ಅನ್ನುವಂಥ ಈ 4 ಎಕ್ಸ್ಟ್ರಾಕ್ಟ್ಗಳನ್ನು ನೋಡಿಕೊಂಡ್ರೆ ಖಂಡಿತ ಇದರಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇದಿಷ್ಟು ಪೊಯೆಟ್ರಿ ಸೆಕ್ಷನ್ ಆದರೆ, ನೆಕ್ಸ್ಟು ಸಪ್ಲಿಮೆಂಟರಿ ರೀಡಿಂಗ್. ಸಪ್ಲಿಮೆಂಟರಿ ರೀಡಿಂಗಿನ ನಮಗೆ 4 ಮಾರ್ಕ್ಸ್ ಇರುತ್ತೆ. ಸೊ 4 ಲೆಸನ್ಸ್ ಇದೆ. ನಾವು ಬರೀಬೇಕಾಗಿರೋದು ಆನ್ಸರು 2 ಕ್ವಶನ್ಸಿಗೆ ಮಾತ್ರ ಆನ್ಸರು. ಸೊ ಆ 4 ಲೆಸನ್ನಲ್ಲಿ ನಾನು 3 ಲೆಸನನ್ನು ತೊಗೊಂಡಿದ್ದೀನಿ. ಅಟ್ಲೀಸ್ಟ್ 3 ಲೆಸನ್ ಓದ್ಕೊಂಡ್ರೂ ಸಾಕಾಗುತ್ತೆ ಅನ್ನೋ ಕಾರಣ. ಸೊ ಫಸ್ಟ್ ಲೆಸನ್ ನಾರಾಯಣಪುರ ಇನ್ಸಿಡೆಂಟ್, ಸೆಕೆಂಡ್ ಲೆಸನ್ ಆನ್ ಟಾಪ್ ಆಫ್ ದ ವರ್ಲ್ಡ್, ಥರ್ಡ್ ಲೆಸನ್ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಷ್ಡ್. ಈ 3 ಓದ್ಕೊಂಡ್ರೆ 3ರಲ್ಲಿ ಖಂಡಿತವಾಗಿಯೂ ನಾವು ಈ 3 ಸೇರಿಸಿ ನಾನು ಒಂದು 7 ಕ್ವಶನ್ ಮಾಡಿದ್ದೀನಿ. ಈ 7 ಓದ್ಕೊಂಡ್ರೆ 100% 7ರಲ್ಲಿ ಯಾವುದಾದ್ರೂ ಕನಿಷ್ಠ 2 ಕ್ವಶನ್ ಬಂದೇ ಬರುತ್ತೆ. ಈಸಿಯಾಗಿ 4 ಮಾರ್ಕ್ಸನ್ನು ತೊಗೋಬೋದು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿವರೆಗೂ ಕೇಳಿರೋ ಕ್ವಶನ್ಸೇ ಇಲ್ಲಿದ್ದಾವೆ. ವೈ ವರ್ ಸ್ಟೂಡೆಂಟ್ಸ್ ಮಾರ್ಚಿಂಗ್, ಹೌ ವಾಸ್ ಇಟ್ ಅನ್ಯೂಶುವಲ್,
ಸಿಂಪಲ್ 2 ಪಾಯಿಂಟ್ಸ್ ಇದೆ. ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವೈ ಅಥವಾ ವಾಟ್ ಡಿಡ್ ಪೊಲೀಸ್ ಎಕ್ಸ್ಪೆಕ್ಟ್. ಸೊ ಎರಡಕ್ಕೂ ಹೆಚ್ಚು ಕಡಿಮೆ ಸೇಮ್ ಆನ್ಸರ್ ಆಗುತ್ತೆ ಸೆಕೆಂಡು. ನೋಡಿ ಆ 3 ಪಾಯಿಂಟ್ಸನ್ನು ಬರೆದ್ರೆ ಸಾಕು. ದೆನ್ ವಾಟ್ ಈಸ್ ಇನ್ ದ ಮಿಸ್ಟೀರಿಯಸ್ ಪಾರ್ಸಲ್ ಅಂತ ಏನಾದರೂ ಬಂದುಬಿಡ್ತು ಅಂದರೆ ಸೈಕ್ಲೋ ಸ್ಟೈಲಿಂಗ್ ಮೆಷಿನ್ ಅನ್ನುವಂಥದ್ದು ಅಟ್ಲೀಸ್ಟ್ 1 ಮಾರ್ಕರು ಸಿಗುತ್ತೆ. ದೆನ್ 4th ಕ್ವಶನ್ ನೋಡಿ, ಹಾರ್ಡ್ಶಿಪ್ಸ್ ಆರ್ ಪ್ರಾಬ್ಲಮ್ಸ್ ಆಫ್ ಡಿಕ್ಕಿ ಡೋಲ್ಮಾ. ಅಂದರೆ ಡಿಕ್ಕಿ ಡೋಲ್ಮಾ ಹಾರ್ಡ್ಶಿಪ್ಸು ಪ್ರಾಬ್ಲಮ್ಮು ತುಂಬ ಸಿಂಪಲ್. ಲಾಸ್ಟ್ ಟರ್ಮ್ ಅದರ್ 11, ಲಾಸ್ಟ್ 2 ಬದರ್ ವೆರಿ ಸಿಂಪಲ್ ಪಾಯಿಂಟ್ಸ್. ದೆನ್ ಹನೀಫ್ ಏಕ್ದಮ್ ಬಿಂದಾಸ್ ಆರ್ ಹನೀಫ್ ವಿತ್ ವೆರಿ ಟ್ಯಾಲೆಂಟ್ಸ್. ತುಂಬ ಟೈಮ್ ಕೇಳಿರುವಂಥ ಕ್ವಶನ್ನು, ಹಾಗಾಗಿ ಒಂದು 3 ಪಾಯಿಂಟ್ಸ್ ಮಾಡಿದ್ದೀನಿ ಸಿಂಪಲ್ಲಾಗಿ. ಆ 3 ಪಾಯಿಂಟ್ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು 6th ನೋಡಿ, ಇದು ಅಷ್ಟೇ ಮ್ಯಾಕ್ಸಿಮಮ್ ಟೈಮ್ ಕೇಳಿರೋ ಕ್ವಶನ್. ಇಂಟ್ರಾವರ್ಟ್ ಹನೀಫ್. ಇಂಟ್ರಾವರ್ಟ್ ಟಿಲ್ 14, ಆಫ್ಟರ್ 14 ಮಿಂಗಲ್ಡ್ ವಿತ್ ಪೀಪಲ್, ಹೆಲ್ಪ್ಡ್ ಪೀಪಲ್ ಅನ್ನೋ ಸಿಂಪಲ್ ಪಾಯಿಂಟ್ಸನ್ನು ಬರೆದ್ರು 2 ಮಾರ್ಕ್ಸ್ ಸಿಗುತ್ತೆ. ಹಾರ್ಡ್ಶಿಪ್ಸ್ ಆಫ್ ಹನೀಫ್ ಜೊತೆಗೆ ಹನೀಫನ ಹಾರ್ಡ್ಶಿಪ್ಸು ಅಥವಾ ನಾಟ್ ಎ ಸ್ಮೂತ್ ಸೈಲ್ ಫಾರ್ ಹನೀಫ್, ಲೈಫ್ ಫಾರ್ ಹನೀಫ್ ವಾಸ್ ನಾಟ್ ಎ ಸ್ಮೂತ್ ಸೈಲ್. ಏನೋ ಕೇಳ್ಬೋದು ಕ್ವಶನ್ಸ್ಗಳನ್ನು. ಅಷ್ಟಕ್ಕೂ ಈ 2 ಪಾಯಿಂಟ್ ಬರೆದ್ರೆ ಹೆಚ್ಚು ಕಡಿಮೆ 1 or 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಈಗ ಇವತ್ತಿಗೆ ಇಷ್ಟು ಮೋಸ್ಟ್ ಪೋಲಿ ಸಾಕಾಗುತ್ತೆ. ನಾನು ಗ್ರಾಮರನ್ನ ಇನ್ನೊಂದು ವೀಡಿಯೋದಲ್ಲಿ ನೋಡಂತ್ರಿ. ಗ್ರಾಮರನ್ನು ಕೂಡ ತುಂಬ ಸಿಂಪಲ್ ಪಾಯಿಂಟ್ಗಳನ್ನು ಮಾಡಿದ್ದೀನಿ, ನೋಡೋಣ. ಹಾಗಿದ್ರೆ ಈ ವಿಡಿಯೋ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್.